ಇವತ್ತು ನಾನು ಕೊಡಗಿನ ಸ್ಪೆಷಲ್ ರೊಟ್ಟಿ ಮತ್ತು ಬದನೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ ಅನ್ನ ತೊಗೊಂಡಿದ್ದೀನಿ. ಅನ್ನಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಉಪ್ಪು ಎಷ್ಟು ಬೇಕು ಅಷ್ಟು ಸ್ವಲ್ಪ ಬೆರೆಸ್ಕೊಂಡು ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ನಾದ್ಕೋಬೇಕು. ಒಂಚೂರು ಅನ್ನದಾಗಲೂ ಕಾಣದೇ ಇರೋ ಥರ ಈ ಥರ ನಾದ್ಕೋಬೇಕು. ನೀವು ಒಂಚೂರೇ ಬಿಸಿನೀರು ಹಾಕ್ಕೊಂಡು ನಾದ್ಕೊಳ್ಳಿ, ಒಂದು ಉಂಡೆ ಆಗೋ ಥರ. ನಾನು ತೋರಿಸ್ತೀನಿ ಹೇಗಾಗುತ್ತೆ ಅಂತ. ನೀವು ರೊಟ್ಟಿನ ನಾದಿ ಈ ಥರ ಈ ಹದಕ್ಕೆ ತೊಗೊಬಂದು ಇಡಬೇಕು. ಒಂದು ಅನ್ನದಾಗ್ಲೂ ಕಾಣಬಾರ್ದು. ಹಾಗೆ ಇದನ್ನ ಚಿಕ್ಕದಾಗಿ ಟೀ ಮಾಡ್ಕೊಳ್ಳೋಣ. ಹೀಗೆ ಚಿಕ್ಕದಾಗಿ ರೊಟ್ಟಿ ಉಂಡೆ ಮಾಡ್ಕೊಳ್ಳಿ. ಆಮೇಲೆ ನಾನು ರೊಟ್ಟಿ ಮಿಷಿನ್ ಯೂಸ್ ಮಾಡ್ತೀನಿ. ಕೆಲವೊಬ್ಬರು ಕೈಯಲ್ಲೇ ತಟ್ತಾರೆ. ರೊಟ್ಟಿ ಮಿಷಿನಲ್ಲಿ ತಟ್ಟಿ ಬೇಯಿಸೋಣ. ಹೀಗೆ ರೊಟ್ಟಿ ಉಂಡೆ ಮಾಡಿಟ್ಕೊಳ್ಳೋಣ. ನಾನಿವಾಗ 4 ಜನಕ್ಕಾಗೋಷ್ಟು ರೊಟ್ಟಿ ಉಂಡೆ ಮಾಡಿಟ್ಕೊಂಡು ಏನೇನು ಬೇಕು ಅಂತ ಎತ್ತಿಟ್ಕೊಂಡಿದ್ದೀವಿ. ಅದಕ್ಕೆ 1 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಬೆಳ್ಳುಳ್ಳಿ ಚೆನ್ನಾಗಿ ಸುಟ್ಕೊತಾ ಇದ್ದೀನಿ. 4ರಿಂದ 5 ಮೆಣಸಿನ್ಕಾಯಿ, ಆಮೇಲೆ ಕರ್ಬೇವಿನ ಸೊಪ್ಪು. ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಈಗ ಹಾಕೊಳ್ಳೋಣ. ಇದನ್ನು ಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದಕ್ಕೆ ಹುಣಸೆಹಣ್ಣು ಅಥವಾ ನಿಂಬೆಹಣ್ಣು ಹಾಕೋ ಹಾಗಿಲ್ಲ, ಯಾಕೆಂದರೆ ಹುಳಿಗೆ ನಾವು ಈ ಚಟ್ನಿಗೆ ಮೊಸರು ಬಳಸ್ತೀವಿ. ಅದಕ್ಕೋಸ್ಕರ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಈಗ ಚಟ್ನಿ ಹೀಗೆ ನುಣ್ಣಗೆ ರುಬ್ಕೊಬೇಕು. ಇದ್ರ ಜೊತೆಗೆ ನಾವು ಸಿಪ್ಪೆ ತೆಗೆದಿರುವಂಥ ಬದನೆಕಾಯಿನ ಸೇರಿಸಿ ಒಂದೇ 1 ರೌಂಡ್ ಮತ್ತೆ ಮಿಕ್ಸಿ ಮಾಡ್ಕೊಳ್ಳಿ ಅಷ್ಟೇ. ಗ್ಯಾಸ್ ಸ್ಟವ್ ಹಚ್ಚಿಸ್ಕೊಂಡು ಈ ಥರ ಬದನೆಕಾಯಿನ ಸುಡಬೇಕು. ಸುಟ್ಕೊಂಡು ಸಿಪ್ಪೆ ಅದನ್ನ ಹುಳ ಏನಾದರೂ ಇರುತ್ತಾ ಅಂತ ನೋಡ್ಕೊಂಡು ಸಿಪ್ಪೆ ತೆಕ್ಕೋಬೇಕು. ಅಲ್ಲಿವರೆಗೂ ಬ್ಲ್ಯಾಕ್ ಕಲರ್ ಫುಲ್ ಸಿಯೋ ಥರ ಬೇಯಿಸ್ಕೋಬೇಕಾಗುತ್ತೆ. ಬದನೆಕಾಯಿ ಹೀಗೆ ಕಪ್ಪಾಗೋ ಥರ ಸುಟ್ಕೊಳ್ಳಿ. ಸುಟ್ಟಾದ್ಮೇಲೆ ಅದನ್ನ ತೆಗೆದು ನಾವು ಒಂದು ನೀರು ಹಾಕಿರೋ ಪಾತ್ರೆಗೆ ಎತ್ತಿಟ್ಕೋಬೇಕಾಗುತ್ತೆ. ಇದಾರೋವರೆಗೂ ಹೀಗೆ ಬಿಡೋಣ. ಆಮೇಲೆ ಈ ಸಿಪ್ಪೆ ಎಲ್ಲ ತೆಗಿಯೋಣ. ಈಗ ನೋಡಿ, ಈ ಥರ ಸುಟ್ಟಿರೋ ಬದನೆಕಾಯ್ದು ಸಿಪ್ಪೆ ಎಲ್ಲ ತೆಗೆದು ಕ್ಲೀನಾಗಿ ನೋಡಿ ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದೇ 1 ರೌಂಡ್ ರುಬ್ಕೊಳ್ಳೋಣ ಅಷ್ಟೇ. ನಾವೀಗ ಒಂಚೂರು ಒಗ್ಗರಣೆ ಹಾಕೊಳ್ಳೋಣ. ಅದಕ್ಕೆ ಸ್ವಲ್ಪ ಎಣ್ಣೆ, 1 ಟೇಬಲ್ ಸ್ಪೂನ್ ಸಾಸಿವೆ, ಚೂರು ಸಿಡಿದ ಸಾಸಿವೆ ಸಿಡಿತಾ ಇದ್ದಾಗೆ 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕೊಳ್ಳೋಣ. ಅದು ಚೂರು ಕೆಂಪಗಾಗಲಿ ಸ್ಟವ್ ಆಫ್ ಮಾಡ್ಕೊಳ್ಳಿ. ಇದು ಆಗಲೇ ಮಿಕ್ಸಿ ಮಾಡಿ ಇಟ್ಕೊಂಡಿರೋಂಥ ಚಟ್ನಿ. ಅದಕ್ಕೆ ನಾನು 1 ಕಪ್ ಮೊಸರು ಹಾಕ್ತಾಯಿದ್ದೀನಿ. ಅದಕ್ಕೆ ಇವಾಗ ಒಗ್ಗರಣೆ ಹಾಕಿಟ್ಕೊಂಡಿರೋ ಇದನ್ನು ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಈ ಥರ ಮಿಕ್ಸ್ ಆದಮೇಲೆ ನೀವು ನೋಡ್ಕೊಳ್ಳಿ ಉಪ್ಪು ಸೇರಿಗಿದೆಯಾ ಅಂತ. ಒಂಚೂರು ಕಮ್ಮಿ ಇದ್ದರೆ ಹಾಕ್ಕೊಂಡು ಮತ್ತೆ ರೆಡಿ ಮಾಡ್ಕೊಳ್ಳಿ. ನಾನೀಗಾಗಲೇ ಹೇಳ್ದಂಗೆ ಬೌಲ್ಗೆ 2 ಥರ ತೋರಿಸ್ತೀನಿ. ಒಂದರಲ್ಲಿ ಸೌತೆಕಾಯಿ ಹಾಕ್ತೀನಿ, ಒಂದರಲ್ಲಿ ಈರುಳ್ಳಿ ಹಾಕಿ ತೋರಿಸ್ತೀನಿ. 1 ಕಪ್ಗೆ ನಾನು ಈರುಳ್ಳಿ ಹಾಕ್ತೀನಿ, ಅದೇ ಬೇರೆ ಥರ ಟೇಸ್ಟ್ ಬರುತ್ತೆ. ಆ್ಯಂಡ್ 1 ಕಪ್ಗೆ ಸೌತೆಕಾಯಿ ಹಾಕ್ತೀನಿ. ನನಗೆ ಸೌತೆಕಾಯಿ ಹಾಕಿರೋ ಬದನೆಕಾಯಿ ಚಟ್ನಿ ಇಷ್ಟ. ನೀವು 2 ಥರ ಟ್ರೈ ಮಾಡಿ, ಯಾವ್ದು ಚೆನ್ನಾಗಿರುತ್ತೆ ಕಮೆಂಟ್ ಮಾಡಿ. ಹಾಗೆ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ, 2. ಈಗ ನಾನು ರೊಟ್ಟಿ ಒತ್ಕೊತಾ ಇದ್ದೀನಿ. ನಾನು ಇದೇ ರೊಟ್ಟಿ ಮಿಷಿನ್ ಯೂಸ್ ಮಾಡೋದು. ಚೆನ್ನಾಗಿ ಎಲ್ಲ ಕಡೆ ಒಂದೇ ಸಮ ಇರೋ ಹಂಗೆ ಒತ್ಕೊಳ್ಳೋಣ. ಆಮೇಲೆ
ಈ ಕಡೆ ತವಾ ಕಾಯಕ್ಕಿಟ್ಟಿದ್ದೀನಿ, ರೊಟ್ಟಿ ಹಂಚು ಅದಕ್ಕೆ ಹಾಕ್ಬಿಟ್ಟು ಬೇಯಿಸೋಣ. ರೊಟ್ಟಿ ಚೆನ್ನಾಗಿ ಉಬ್ಬು ಬರುತ್ತೆ. ರೊಟ್ಟಿನ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಆವಾಗ ಚೆನ್ನಾಗಿ ಉಬ್ಬುತ್ತೆ. ಈಗ ರೊಟ್ಟಿನ ಇನ್ನೊಂದು ಕಡೆ ಸ್ಟೋವಲ್ಲಿ ಈ ಥರ ಬೇಯಿಸ್ಕೊಳ್ಳೋಣ, ಆವಾಗ ಅದು ಚೆನ್ನಾಗಿ ಉಬ್ಬುತ್ತೆ. ನೋಡಿ ಈ ಕಡೆ ಎಲ್ಲ ಉಬ್ಬಿದೆ. ಇಷ್ಟು ಬೆಂದರೆ ಸಾಕು, ತುಂಬ ಸೀದೋಗೋ ಥರ ಏನು ಮಾಡೋದು ಬೇಡ. ಚೆನ್ನಾಗಿ ಬೆಂದಿದೆ. ಇವಾಗ ನಾವು ರೊಟ್ಟಿನ ಸರ್ವ್ ಮಾಡ್ಕೊಬೋದು. ಈಗ ನೋಡಿ ರೊಟ್ಟಿ ಜೊತೆಗೆ ಬದನೆಕಾಯಿ ಚಟ್ನಿ ರೆಡಿ ಆಗಿದೆ. ಇದಕ್ಕೆ ನಾನು ಈರುಳ್ಳಿ ಹಾಕಿದ್ದೀನಿ, ಇದಕ್ಕೆ ಸೌತೆಕಾಯಿ ಹಾಕಿದ್ದೀನಿ. ಸ್ವಲ್ಪ ಸಿಮಿಲರೇ ಕಾಣ್ಬೋದು, ಬಟ್ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.